ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಈ ವ್ಲಾಗ್ನಲ್ಲಿ ನಾನು ನಿಮಗೆ ನವರಾತ್ರಿ ವಿಶೇಷತೆಯನ್ನು ತಿಳಿಸ್ಕೊಡ್ತೇನೆ. ಇನ್ನು ನವರಾತ್ರಿಯ ಶಾರದೀಯ ನವರಾತ್ರಿ ಎಂದು ಕರೆಯುತ್ತಾರೆ. ಇದನ್ನು ಉತ್ತರ ಮತ್ತು ಪೂರ್ಣ ಭಾರತದಲ್ಲಿ ಅತ್ಯಂತ ಉತ್ಸವದಿಂದ ಆಚರಿಸುತ್ತಾರೆ. ಈ ಹಬ್ಬವು ಒಳ್ಳೆಯ ಮತ್ತು ಕೆಟ್ಟದರ ನಡುವಿನ 9 ರಾತ್ರಿಗಳ ಯುದ್ಧವನ್ನು ಸಂಕೇತಿಸುತ್ತದೆ. 5ನೆಯ ದಿನ ಒಳ್ಳೆಯದಕ್ಕೆ ವಿಜಯ ಸಿಗುತ್ತದೆ. ಈ ದಿನದಂದು ನಾವು ದುರ್ಗಾದೇವಿಯನ್ನು ಪೂಜಿಸುತ್ತೇವೆ. 22ನೇ ಸೆಪ್ಟೆಂಬರ್ ಸೋಮವಾರದಿಂದ ಅಕ್ಟೋಬರ್ 1 ಬುಧವಾರವರೆಗೂ ಆರಂಭವಾಗಿ ಅಕ್ಟೋಬರ್ 2, 2025 ಗುರುವಾರ ವಿಜಯದಶಮಿ ಆಚರಣೆಯೊಂದಿಗೆ ಮುಕ್ತಾಯವಾಗುತ್ತದೆ. ನವರಾತ್ರಿ ಎಂದರೆ 9 ರಾತ್ರಿಗಳು ಅಮಾವಾಸ್ಯೆಯ ನಂತರ ದಿನದಂದು ಆರಂಭವಾಗುತ್ತದೆ. ಇದು ದೈವಿಕ ಶ್ರೀ ಅಂಶವಾದ ದೇವಿಯನ್ನು ಪ್ರತಿನಿಧಿಸುತ್ತದೆ. ನವಮಿ ಎಂದು ಕರೆಯಲ್ಪಡುವ 9ನೇ ದಿನವು ಈ ಹಂತದ ಅಂತ್ಯವನ್ನು ಸೂಚಿಸುತ್ತದೆ. ಹುಣ್ಣಿಮೆಯ ಸುತ್ತಲಿನ 1.5 ದಿನಗಳು ತಟಸ್ಥವಾಗಿದ್ದರೆ ಉಳಿದ 18 ದಿನಗಳು ಪುರುಷ ಸ್ವಭಾವವಾಗಿರುತ್ತವೆ. ಸಾಂಪ್ರದಾಯಿಕವಾಗಿ ನವಮಿಯವರೆಗಿನ ಎಲ್ಲ ಪೂಜೆಗಳು ಈ ಶ್ರೀಲಿಂಗ ಅಂತ್ಯದಲ್ಲಿ ದೇವಿಗೆ ಸಮೀಪವಾಗಿಸುತ್ತದೆ. ಇನ್ನು ಈ ನವರಾತ್ರಿಯ ಪಟ್ಟಸ್ಥಾಪನೆ ಸೆಪ್ಟೆಂಬರ್ 22 ಸೋಮವಾರ. ಇನ್ನು ನವಮಿಯ ದುರ್ಗಾಷ್ಟಮಿ ಬಂದು ಸೆಪ್ಟೆಂಬರ್ 30 ಮಂಗಳವಾರ ಬಂದಿದೆ. ಇನ್ನು ಮಹಾನವಮಿ ಅಕ್ಟೋಬರ್ 1, 2025 ಬುಧವಾರ ಬಂದಿದೆ. ಇನ್ನು ನವರಾತ್ರಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಇನ್ನು ಎಲ್ಲ ಹಬ್ಬಗಳಿಗೂ ತನ್ನದೇ ಆದ ವಿಶಿಷ್ಟವಾದ ಕಥೆಗಳಿರುತ್ತದೆ. ಹಾಗೆ ಈ ನವರಾತ್ರಿಗೂ ತನ್ನದೇ ಆದ ವಿಶಿಷ್ಟವಾದ ಕಥೆ ಇದೆ. ಒಂದಲ್ಲ ಹಲವು ಕಥೆಗಳಿದ್ದಾವೆ. ಅದರಲ್ಲಿ ಒಂದು ಕಥೆಯು ರಾಕ್ಷಸರ ರಾಜ ಮಹಿಷಾಸುರನ ಬಗ್ಗೆ ಹೇಳುತ್ತದೆ. ಅವನು ಸ್ವರ್ಗದಲ್ಲಿ ದೇವರುಗಳ ವಿರುದ್ಧ ಯುದ್ಧ ಮಾಡಿದನು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಿವ, ಬ್ರಹ್ಮ ಮತ್ತು ವಿಷ್ಣುವಿನ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವರುಗಳು ತಮ್ಮ ದೈವಿಕ ಶಕ್ತಿಯನ್ನು ಒಟ್ಟುಗೂಡಿಸಿ ಶಕ್ತಿ ಮತ್ತು ಶಕ್ತಿಯ ಸಹಕಾರವಾದ ದುರ್ಗಾದೇವಿಯನ್ನು ಸೃಷ್ಟಿಸಿದರು. 9 ರಾತ್ರಿಗಳ ತೀವ್ರ ಯುದ್ಧದ ನಂತರ ದುರ್ಗಾ ಮಹಿಷಾಸುರನನ್ನು ಸೋಲಿಸಿದಳು. ಅವಳು ವಿಜಯವನ್ನು ಗುರುತಿಸುವ 10ನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಹೀಗೆ ರಾಮನು ಕೂಡ ರಾವಣನನ್ನು ಸಂಹರಿಸಲು ದುರ್ಗೆಯ ಆಶೀರ್ವಾದವನ್ನು ಪಡೆದನು ಎಂಬುವ ಕಥೆ ಇದೆ. 9 ನವರಾತ್ರಿ ದಿನಗಳು ಮತ್ತು ದುರ್ಗಾದೇವಿಯ ಅವತಾರಗಳು. 9 ರಾತ್ರಿಗಳ ಕಾಲ ಜನರು ನವರಾತ್ರಿಯನ್ನು ಆಳವಾದ ಭಕ್ತಿ ಮತ್ತು ಪ್ರಾರ್ಥನೆಯೊಂದಿಗೆ ಆಚರಿಸುತ್ತಾರೆ. ಪ್ರತಿದಿನವೂ ದುರ್ಗಾದೇವಿಯ ಒಂದೊಂದು ಅವತಾರಕ್ಕೆ ಸಮರ್ಪಿತವಾಗಿದೆ ಮತ್ತು ಭಕ್ತರು ಪ್ರತಿದಿನವೂ ಅನುಗುಣವಾದ ನಿರ್ದಿಷ್ಟ ಬಣ್ಣವನ್ನು ಧರಿಸುತ್ತಾರೆ. ಮೊದಲನೆಯ ದಿನ ಶೈಲಪುತ್ರಿ. ಶೈಲದೇವಿಯು ಪೂಜಿಸಲಾಗುತ್ತದೆ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು. ಪರ್ವತ ದೇವರ ಮಗಳಾಗಿ ಪಾರ್ವತಿ ದೇವಿಯನ್ನು ಈ ದಿನದಂದು ಗೌರವಿಸುತ್ತಾರೆ. ಇನ್ನು 2ನೆಯ ದಿನದಂದು ಬ್ರಹ್ಮಚಾರಿಣಿ. ಕೋಪವನ್ನು ಕಡಿಮೆ ಮಾಡುವುದನ್ನು ಸಂಕೇತಿಸುವ ದುರ್ಗಾದೇವಿಯ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇನ್ನು 3ನೆಯ ದಿನ ಚಂದ್ರಘಂಟ ಅಥವಾ ದ್ವಿತೀಯ. ಭಕ್ತರು ಚಂದ್ರಘಂಟ ದೇವಿಯನ್ನು ಪೂಜಿಸುತ್ತಾರೆ. ಅವರು 3ನೇ ಕಣ್ಣನ್ನು ಹೊಂದಿರುತ್ತಾಳೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂಬ ನಂಬಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಅವಳನ್ನು ಮೆಚ್ಚಿಸಲು ಮಲ್ಲಿಗೆ ಹೂವನ್ನು ಅರ್ಪಿಸಲಾಗುತ್ತದೆ. 4ನೆಯ ದಿನ ಕುಷ್ಮಾಂಡ ಅಥವಾ ಚತುರ್ಥಿ. ಈ ದೇವಿಯು ಶಕ್ತಿ ಮತ್ತು ಉಷ್ಣತೆಯ ಹರಡುವುದಕ್ಕೆ ಹೆಸರುವಾಸಿಯಾಗಿದ್ದಾಳೆ. ಇನ್ನು 5ನೆಯ ದಿನ ಸ್ಕಂದಮಾತಾ ಪಂಚಮಿ. ಬುಧ ಗ್ರಹಗಳ ಆಳುವ ಸ್ಕಂದಮಾತಾ ದೇವಿಗೆ ಅರ್ಪಿತಳು. ಆಕೆಯ ಉಗ್ರ ಅಥವಾ ಪ್ರೀತಿಯ ಸ್ವಭಾವಕ್ಕೆ ಪೂಜಿಸಲ್ಪಡುತ್ತಾಳೆ. ಇನ್ನು 6ನೆಯ ದಿನದಂದು ಕಾತ್ಯಾಯನಿ ಅಥವಾ ಷಷ್ಠಿ. ಷಷ್ಠಿಯಂದು ದುರ್ಗಾದೇವಿಯು ರಾಕ್ಷಸರ ರಾಜನನ್ನು ಸೋಲಿಸಲು ದೇವಿ ಕಾತ್ಯಾಯನಿಯ ರೂಪವನ್ನು ತಾಳುತ್ತಾಳೆ. ಮಹಿಳೆಯರು ಶಾಂತಿಯುತ ದಾಂಪತ್ಯ ಮತ್ತು ಕುಟುಂಬ ಜೀವನಕ್ಕಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇನ್ನು 7ನೆಯ ದಿನ ಕಾಳರಾತ್ರಿ ಅಥವಾ ಸಪ್ತಮಿ. ದೇವಿಯನ್ನು ಅತ್ಯಂತ ವಿನಾಶಕಾರಿ ಅವತಾರವಾಗಿದ್ದು ಶನಿದೇವನನ್ನು ಆಳುತ್ತಾಳೆ. ಇನ್ನು 8ನೆಯ ದಿನದಂದು ಮಹಾಗೌರಿ ಅಥವಾ ಅಷ್ಟಮಿ. ಈ ದಿನದಂದು ಜನರು ಬಿಳಿ ಬಟ್ಟೆಯನ್ನು ಧರಿಸಿ ಗೂಳಿಯ ಮೇಲೆ ಸವಾರಿ ಮಾಡುವ ಮಹಾಗೌರಿಯನ್ನು ಪೂಜಿಸುತ್ತಾರೆ ಮತ್ತು ಕನ್ಯಾ ಪೂಜೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಾದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ. 9ನೆಯ ದಿನ ಸಿದ್ಧಿದಾತ್ರಿ ಅಥವಾ ನವಮಿ. ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿ ದೇವಿಯ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ. 10ನೆಯ ದಿನ ವಿಜಯದಶಮಿ. 9 ದಿನಗಳ ಪ್ರಾರ್ಥನೆಯ ನಂತರ 10ನೆಯ ದಿನ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಇದು ಹೊಸ ಪ್ರಯತ್ನಗಳನ್ನು ಆರಂಭಿಸುವ ಸಮಯ. ಇದನ್ನು ವಿದ್ಯಾರಂಭ ಎಂದು ಕರೆಯಲಾಗುತ್ತದೆ. ಈ ದಿನದ ಆಚರಣೆಗಳ ಪ್ರಮುಖ ಭಾಗವಾಗಿದೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.